ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಮಹಾಯುದ್ಧ 2014ರ ಅಖಾಡ ಸಿದ್ಧ ಆಗ್ತಾ ಇದೆ. ರಾಜ್ಯದಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯುದ್ಧದ ಒಂದು ಅಖಾಡವಾಗಿದೆ. ಅಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಿಎಂ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜಕುಮಾರ್ ಎದುರ ಬದರ ಆಗ್ತಾ ಇದ್ದಾರೆ. ಹಾಗಾದರೆ ಡಾಕ್ಟರ್ ರಾಜ್ ಕುಟುಂಬ ಇಲ್ಲಿವರೆಗೂ ಕೂಡ ರಾಜಕಾರಣವನ್ನು ಅತ್ಯಂತ ಅನುಮಾನದಿಂದ ದೂರವೇ ನೋಡ್ತಾ ದೂರ ಇತ್ತು. ಆದರೆ ಈಗ ರಾಜ ಕುಟುಂಬದ ಕುಡಿ ಇವತ್ತು ರಾಜ ಕುಟುಂಬದ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಹಾಗಾದರೆ ಇದು ಬಂಗಾರಪ್ಪ ಅವರ ರಾಜಕೀಯ ಆಶೆಗಾಗಿ ಬಂದಿದ್ದ ಅಥವಾ ರಾಜ ಕುಟುಂಬ ಒಪ್ಪಿತ್ತ? ಆದರೂ ಕೂಡ ರಾಜ ಕುಟುಂಬ ರಾಜಕಾರಣಕ್ಕೆ ಬರಬಾರ್ದು ಇಂಥ ಅನೇಕ ಪ್ರಶ್ನೆಗಳಿದ್ರೂ ಕೂಡ ಸ್ವತಃ ಗೀತಾ ಶಿವರಾಜಕುಮಾರ್ ಅಂದರೆ ಗೀತಾ ಅವರ ಪತಿ ಶಿವರಾಜಕುಮಾರ್ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ನನ್ನ ಪತ್ನಿಯ ಪರವಾಗಿ ಪ್ರಚಾರವನ್ನು ಮಾಡ್ತೀನಿ ಅನ್ನುವಂಥ ಹೇಳಿಕೆ ನೀಡೋದ್ರ ಮೂಲಕ ಇಲ್ಲಿವರೆಗೂ ಕೂಡ ಏನು ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಂಥ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ವ್ಯಕ್ತಿ ಇವತ್ತು ರಾಜಕಾರಣಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣ ಚರ್ಚೆ ಆಗ್ತಾ ಇದೆ. ಆದರೆ ಡಾಕ್ಟರ್ ರಾಜ್ ಕುಟುಂಬ ರಾಜಕಾರಣಕ್ಕೆ ಬರಬೇಕಿತ್ತ ಈ ಎಲ್ಲ ಚರ್ಚೆಗಳು ಕೂಡ ಇದ್ದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊಟ್ಟ ಮೊದಲ ಬಾರಿಗೆ ನಟ ಶಿವರಾಜಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಕೆಲವು ಅನಿಸಿಕೆಗಳನ್ನು ನೀಡಿದರೆ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಯಾಕಂದರೆ ಇವಾಗ ಅವ್ರ ಫ್ಯಾಮಿಲಿದ ಏನಾಗಿದೆ, ಇವಾಗ ಅವ್ರ ತಾಯಿಗೆ ಹುಷಾರಿಲ್ಲ, ಅವ್ರ ಕ್ಯಾನ್ಸರಿಂದ ಇವಾಗ 2 ಕೀಮೋ ಆಗಿದೆ. ಸೊ ಅವ್ರು ಮಾಡಬೇಕಾಗಿತ್ತು, ಅವ್ರ ಕೈಲೇ ಅನಾರೋಗ್ಯದಿಂದ ಅವ್ರು ಬಂದ್ಬಿಟ್ಟು ಅವ್ರ ಮಗಳ ಹತ್ರ ಕೇಳ್ಕೊಂಡು ಗೀತಾ ಹತ್ರ, ಗೀತಾ ಬಂದು ನನ್ನ ಹತ್ರ ಕೇಳಿದ್ರು. ನಾನು ಆ್ಯಕ್ಚುಲಾಗಿ ಏನಂದರೆ ನಮಗಿದು ವಸ್ತು ಪಾಲಿಟಿಕ್ಸ್, ಬಟ್ ನಾನು ಗೀತನಿಗೆ ಹೇಳಿದೆ ನಿನಗೆ ಇಂಟ್ರೆಸ್ಟ್ ಇದೆಯಾ, ನಿನಗೆ ಇಂಟ್ರೆಸ್ಟ್ ಇದ್ದಾಗ ಅದ್ರಲ್ಲಿ ತಪ್ಪೇನಿಲ್ಲ, ಯು ಕ್ಯಾನ್ ಗೋ ಹೆಡ್. ಯಾಕಂದರೆ ಯಾವಾಗಲೂ ವುಮೆನ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು, ಇಲ್ಲ ಇದರಿಂದ ತಪ್ಪೇನಿಲ್ಲ. ಯಾಕಂದರೆ ಇಟ್ಸ್ ನಾಟ್ ಅ ಬಿಗ್ ಕ್ರೈಮ್, ಇದೇನು ಕ್ರೈಮ್ ಅಲ್ಲ, ಪಾಲಿಟಿಕ್ಸ್ ಅನ್ನೋದು ಕ್ರೈಮ್ ಅಲ್ಲ. ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಒಂದು ಸತಿ ಬರುತ್ತೆ. ಈಗ ನನ್ನ ಹೆಂಡ್ತಿಗೆ ಬಂದಿದೆ ಅಂತ ಕಾಣುತ್ತೆ, ಗೋ ಹೆಡ್ ಅಂತ ಹೇಳಿದೆ. ಇವತ್ತು ಅವ್ರು ಹೋಗ್ತಾ ಇದ್ದಾರೆ. 100% ಐ ವಿಶ್ ಆಲ್ ದ ಬೆಸ್ಟ್. ಆಮೇಲೆ ಏನಾಗುತ್ತೆ ಅಂದರೆ 17th ಗೊತ್ತಾಗುತ್ತೆ. ಆಮೇಲೆ ಇದ್ರ ಬಗ್ಗೆ ಅಭಿಮಾನಿಗಳು ಬಂದಿದ್ದರು, ಮನೆ ಹತ್ರ ಬಂದು ಮಾತಾಡಿದ್ರು. ಅವರು ಒಂದು ಒಪಿನಿಯನ್ ಇರ್ಬಾರ್ದು, ನಾನು ನನ್ನ ಒಪಿನಿಯನ್ ಹೇಳಿದೆ. ಸೊ ಅವರು ಎಲ್ರೂ ಐ ಥಿಂಕ್ ನಮ್ಮ ಅಭಿಮಾನಿಗಳು ಆಲ್ವೇಸ್ ದೇ ವಿಲ್ ಕೀಪ್ ಶಿವಣ್ಣ ಹ್ಯಾಪಿ. ಆ್ಯಂಡ್ ಶಿವಣ್ಣನಿಗೆ ಎಲ್ರಿಗೂ ಒಂದೊಂದು ಸ್ಪೇಸ್ ಕೊಡಬೇಕು, ಆ ಸ್ಪೇಸ್ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ಐ ಥಿಂಕ್ ಎಲ್ಲ ಅಭಿಮಾನಿಗಳು ಐ ಥಿಂಕ್ ದೇ ಹ್ಯಾವ್ ಹಾರ್ಟಿಲಿ ಅಕ್ಸೆಪ್ಟೆಡ್ ಮೀ ಆ್ಯಂಡ್ ಮೈ ಡಿಸಿಷನ್ ಅಂತ ನಾನು. ರಾಜ್ಕುಮಾರ್ ಅವರ ತೀರ್ಮಾನಕ್ಕೆ ವ್ಯತಿರಿಕ್ತ ನಿರ್ಧಾರ. ಅಪ್ಪಾಜಿ ಯಾವಾಗಲೂ ಬೇರೆಯವ್ರು ನಿಲ್ಲೋದ ಬಗ್ಗೆ ಆಗಲಿ, ಅವ್ರ ಮಕ್ಕಳು ಕರಿಯರ್ ಬಗ್ಗೆನೂ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ನಿಮ್ಗೆ ಇದು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅದ್ರಲ್ಲಿ ಹೋಗಿ ಅನ್ನೋರು. ಯಾಕಂದರೆ ಅಪ್ಪಾಜಿಯವ್ರಿಗೆ ವೈಯಕ್ತಿಕವಾಗಿ ಇಷ್ಟ ಇರಲಿಲ್ಲ ಹೊರತು ಅವ್ರು ಇವ್ರು ನಿಲ್ಬೇಡಿ ಅಂತ ಪ್ರತಿ ಯಾರಿಗೂ ಪಿನ್ ಪಾಯಿಂಟ್ ಮಾಡಿದವರೇ ಅಲ್ಲ. ಇಲ್ಲ ಅಂದಿದ್ರೆ ಇವತ್ತು ಅವ್ರಿಗೆ ಪಾಲಿಟಿಕ್ಸ್ ಕಂಡ್ರೆ ಆಗ್ತಿರಲಿಲ್ಲ ಅಂದರೆ ಅವ್ರ ಮನೆಯಿಂದ ಎಣ್ಣೆ ತರ್ತಿರಲಿಲ್ಲ. ನನಗೆ ಯಾಕೆ ಮದುವೆ ಮಾಡಿಸ್ಬೇಕಾಗಿತ್ತು ಗೀತನ್ನ? ಆವಾಗಲೂ ಬಂಗಾರಪ್ಪ ಅವ್ರು ಟಾಪ್ಲೇ ಇದ್ದರು, ಪೊಲಿಟಿಕಲ್ಲಿ ಒಳ್ಳೆ ಹೆಸರು ಪಡೆದಿದ್ರು. ಅವಾಗ ಬಿಫೋರೇ ಬಂಗಾರಪ್ಪನವರು ಪೊಲಿಟಿಕಲ್ ಲೈನಿಂದ ಬಿಫೋರಿಂದನೇ ಅಪ್ಪಾಜಿಗೆ ಒಳ್ಳೆ ಸ್ನೇಹಿತರು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದರು. ಸೊ ಕಾಮನ್ ಇಲ್ಲೇ ಇದೆ, ಆನ್ಸರ್ ಇಲ್ಲೇ ಇದೆ. ಹಂಗೇನಾದ್ರು ಎಲ್ಲರೂ ಹೇಟ್ರೆಡ್ ಅನ್ನೋದಿದ್ದರೆ, ಏನು ಪೊಲಿಟಿಕಲ್ ಕಂಡ್ರೆ ಹೇಟ್ರೆಡ್ ಅನ್ನೋದಿದ್ದರೆ ಅಲ್ಲಿಂದ ಹೆಣ್ಣು ತೆಗಿತಿರ್ಲಿಲ್ಲ. ಇವತ್ತು ನಾನು 27 ವರ್ಷ ಸಂಸಾರ ಇಷ್ಟು ಸ್ಮೂತಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲಾಂದರೆ ಇವತ್ತೂ ಆ್ಯಸ್ ಮೈ ವೈಫ್ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಫ್ಯಾಮಿಲಿ ಕಡೆ ಚೆನ್ನಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಒಬ್ಬ ಡಾಟ್ರನ್ನ ಡಾಕ್ಟ್ರ್ ಮಾಡಿದ್ದಾರೆ, ಇನ್ನೊಂದು ಡಾಟ್ರನ್ನ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇರೋ ಕ್ವಾಲಿಟಿಗೆ ಆ್ಯಂಡ್ ಮೋರ್ ಓವರ್ ಆಕೆಗೂ ಅಷ್ಟೇ ನಾನು ಐ ಹ್ಯಾವ್ ನೆವರ್ ಸ್ಟಾಪ್ ಎನಿಥಿಂಗ್. ಯಾರನ್ನೂ ಸ್ಟಾಪ್ ಮಾಡಿಲ್ಲ, ನಾನು ಸ್ಟಾಪ್ ಮಾಡೋದು ಇಲ್ಲ, ಗೋ ಹೆಡ್ ಅನ್ನೋದು. 17th ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಅದು ನಾವು ಓಪನಾಗಿ ಹೇಳೋಂಗಿಲ್ಲ. ಅದು ದೇ ಹ್ಯಾವ್ ಟು ಸಿ ವಾಟ್ ದೇ ಹ್ಯಾವ್ ಡಿಸೈಡೆಡ್. ಇನ್ನೇನೋ ಇದೆಯಾ ಮನಸ್ಸಲ್ಲಿ ಗೊತ್ತಿಲ್ಲ. ಸೊ ಅದು ಬಂದು 17th ಡಿಸೈಡ್ ಆಗಿದೆ. ಬಟ್ ನನ್ನ ಕಡೆಯಿಂದ ಐ ಥಿಂಕ್ ಹಾರ್ಟಿಲಿ ಅಕ್ಸೆಪ್ಟ್. ಸರ್ ಅದು ಅಮೇರಿನ್ ಪ್ರಶ್ನೆ, ಅದು ಅಮೇರಿನ್ ಪ್ರಶ್ನೆ. ಯಾಕಂದರೆ ಅದು ಅಮೇರಿನ್ ಪ್ರಶ್ನೆ. ಯಾಕಂದರೆ ಖಂಡಿತ, ಯಾಕಂದರೆ ನಾನು ಸಪೋರ್ಟ್ ಕೊಟ್ಟ ಮೇಲೆ ನಾನು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ, ನನ್ನ ವೈಫ್ಗೋಸ್ಕರ ಹೋಗ್ಬೇಕಾದ ಪರಿಸ್ಥಿತಿ ಬಂದರೆ ಖಂಡಿತ ಹೋಗ್ತೀನಿ, ಸಹಜ. ಶೀಸ್ ಮೈ ವೈಫ್. ಖಂಡಿತ ಹೇಳ, ಅಪ್ಪಾಜಿ ಬುದ್ಧಿ ಹೆಂಗಿದೆಯೋ ಅಮ್ಮನಿಗೂ ಅದೇ ಬುದ್ಧಿ ಇದೆ. ಆಮೇಲೆ ಇದು ಯಾರಿಗೂ ಅದೇ ಫಸ್ಟಿಂದ ಒಂದು ಕ್ವಶನ್ ಕೇಳ್ತಾರಲ್ಲ, ರಾಜ್ಕುಮಾರ್ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಪೊಲಿಟಿಕ್ಸ್ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ. ಯಾಕಂದರೆ ಆಗ್ತಿರ್ಲಿಲ್ಲ ಅಂದಿದ್ದರೆ ಎಷ್ಟೋ ಜನ ಪೊಲಿಟಿಷಿಯನ್ ಮನೆಗೆ ಬರ್ತಾರೆ, ಆವಾಗಲೇ ನಿಲ್ಲಿಸ್ಬೋದಾಗಿದ್ದೀವಿ, ಯಾರು ಬರಬೇಡಿ ಸ್ವಾಮಿ ಅನ್ಬೋದಾಗಿತ್ತು. ಅವ್ರು ಅಂಥ ಇದಲ್ಲ, ಅವರು ವೋಟ್ ಮಾಡ್ತಿದ್ರು.
ಯಾಕೆ ಒಂದು ಚಾನ್ಸ್ ಬಂದು ಅವ್ರಿಗೆ ಇಷ್ಟ ಇರಲಿಲ್ಲ, ವೈಯಕ್ತಿಕವಾಗಿ ನಾನು ಎಲೆಕ್ಷನ್ ಬರಬೇಕು, ನಂಗೆ ಆ ಥರ ಆಸೆ ಇಲ್ಲ ಅಂತ ಹೇಳ್ತಿದ್ರು ಇಷ್ಟ ಹೊರತು ಬೇರೆಯವ್ರು ಯಾರನ್ನೂ ಬರಬೇಡಿ ಅಂತ ಹೇಳ್ತಾರೆ. ಇವಾಗ ನಾನು ಅಷ್ಟೇ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಅದರ್ ಪೊಲಿಟಿಷಿಯನ್ಸ್ ಇಯರ್, ಅದಕ್ಕೆ ಬಂದಿಲ್ಲ. ನನ್ನ ಹೆಂಡ್ತಿ ನಿಂತ್ಕೋಬೇಕಂತ ಆಸೆ ಪಡ್ತಾ ಇದ್ದಾಳೆ, ನಿಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ನೇನು ಇದರಿಂದ ಏನು ಸ್ವಾರ್ಥ ಇಲ್ಲ ನನಗೆ. ನನ್ನ ಕರಿಯರ್ ನನಗಿದ್ದೇ ಇದೆ. ಮೈ ಕರಿಯರ್ ಇಸ್ ಆಲ್ವೇಸ್ ಆ್ಯಕ್ಟಿಂಗ್, ಐ ಬಿ ಆಲ್ವೇಸ್ ಇನ್ ಆ್ಯಕ್ಟಿಂಗ್. ಇದು ಪತಿ ಶಿವರಾಜ್ ಕುಮಾರ್ ಮಾತುಗಳಾದರೆ ಗೋ ಹೆಡ್ ಅಂತ ಹೇಳಿದ್ದೀನಿ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಚಾರವನ್ನು ಕೂಡ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗಿದ್ದರೆ ಬಂಗಾರಪ್ಪರ ಮಗಳನ್ನು ಸೊಸೆಯಾಗಿ ಮಾಡ್ಕೊಳ್ತಿರ್ಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ರಾಜಕೀಯದ ಬಗ್ಗೆ ಅವ್ರಿಗೆ ಪರಿಜ್ಞಾನ ಇತ್ತು. ಆದರೆ ವ್ಯಕ್ತಿಗತವಾಗಿ ರಾಜಕಾರಣವನ್ನು ಅವರು ಮಾಡ್ತಿರಲಿಲ್ಲ, ರಾಜಕಾರಣಕ್ಕೆ ಅವರು ಧುಮುಕಿರಲಿಲ್ಲ. ಆದರೆ ಬೇರೆಯವರಿಗೆ ಹೋಗಬೇಡ ಅಂತ ಎಲ್ಲೂ ಹೇಳಿಲ್ಲ ಅನ್ನೋದು. ಆದರೆ JDSನ ನಾಯಕ ಮಾಜಿ CM ಕುಮಾರಸ್ವಾಮಿ ನಮ್ಮ ಸ್ಟುಡಿಯೋದಲ್ಲಿ ಮಹಾಯುದ್ಧ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಶಶಿಧರ್ ಭಟ್ರು ಕೂಡ ಇದ್ರು, ನಮ್ಮ ಪ್ರಧಾನ ಸಂಪಾದಕ ಅನಂತಕುಮಾರ್ ಕೂಡ ಇದ್ರು. ನಾವು ಅನೇಕ ಪ್ರಶ್ನೆಗಳು ಕೇಳಿದ್ವಿ. ಅತ್ತೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಗೆ ಅವರು ತೇಲಿಕೆಯ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ರು. ಮಹಾಯುದ್ಧದಲ್ಲಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆಗೆ ನಡೆಸಿದಂಥ ಕಸರತ್ತು, ಸಂಧಾನ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನು ರಾಜಕಾರಣಕ್ಕೆ ತರುವಂಥ ಪ್ರಯತ್ನ ಯಾವ ರೀತಿ ನಡೆಯಿತು ಅನ್ನುವಂಥದ್ದನ್ನು ಕುಮಾರಸ್ವಾಮಿ ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ರು. ಬನ್ನಿ ನೋಡು. ನಾನು ಮಧು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ಏನು ಕದ್ದು ಮುಚ್ಚಿ ನಾವೇನು ಮಾತನಾಡ್ತೀವಿ. ಇಲ್ಲಿ ಪ್ರಶ್ನೆ, ನಾನು ಲೋಕಸಭೆ ಚುನಾವಣೆಗೆ ಮೊದಲೇ ಹಿಡಿದ್ದೇನೆ ಪೂರ್ವದಲ್ಲೇ. ಇವತ್ತು ಲೋಕಸಭೆಗೆ ನಾವು ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿಯ ಜನತೆಯ ಭಾವನೆಗಳನ್ನು ನಾವೇನು ಗಮನಿಸಿದ್ದೇವೆ. ಬಂಗಾರಪ್ಪ ಅವರ ಕುಟುಂಬದಿಂದ ಯಾರಾದರೂ ಅಭ್ಯರ್ಥಿ ಇಲ್ಲಿರುವ ಪ್ರಶ್ನೆ ಅಂದ್ರೆ ಒಂದು ಮಾತಿದೆ, ಗೀತಾ ಶಿವರಾಜ್ ಕುಮಾರ್ ಒಪ್ಪಿದ್ದಾರೆ. ಏನಂದ್ರೆ ಒಂದು ಪಾರ್ವತಮ್ಮನವರು ಮತ್ತು ರಾಜ್ಕುಮಾರ್ ಕುಟುಂಬ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ವದಂತಿನೋ ಸತ್ಯನೋ ಯಾವುದೇ ರೀತಿಯ ವದಂತಿ ಇಲ್ಲ. ಇವತ್ತು ಶಿವರಾಜ್ ಕುಮಾರ್ ಅವರು ಒಂದು ಮಾತು ಹೇಳಿದರು, ಒಪ್ಪಿದ್ದಾರೆ ಪಾರ್ವತಮ್ಮ ಅವರು ಈಗ ಅಲ್ಲಿ ಪಾರ್ವತಮ್ಮ ಅವ್ರನ್ನ ನಾವು ಎಳೆಯೋದು ಬೇಡ, ಯಾಕೆಂದ್ರೆ ಅದ್ರ ಬಗ್ಗೆ ನಾವು ಯಾರು ಚರ್ಚೆ ಮಾಡಿಲ್ಲ ಅವ್ರ ಹತ್ರ. ಬಹುಶಃ ಅವ್ರ ಕುಟುಂಬದಲ್ಲಿ ರಾಜ್ಕುಮಾರ್ ಇಲ್ಲ, ಅವರ ಕುಟುಂಬದಲ್ಲಿ ರಾಜ್ಕುಮಾರ್ ಅಂತಿಮ ತೀರ್ಮಾನ ಕೈಗೊಳ್ತಾನೆ. ಶಿವರಾಜ್ ಕುಮಾರ್ ಒಂದು ನಿಮಿಷ ಅವರು ತಾಯಿಯಾಗಿ ಅವರ ಒಂದು ತೀರ್ಮಾನ ಸಲಹೆ ಏನು ಕೊಡ್ತಾರೆ ಅದು ಅದರ ಆಧಾರದ ಮೇಲೆ ಅವ್ರು ತೀರ್ಮಾನ ಮಾಡ್ಬೋದು. ಬಹುಶಃ ಅವರು ಕೊಡ್ತಕ್ಕಂಥ ಗೌರವ ನಾನು ಗಮನಿಸಿದ್ದೇನೆ ಅವ್ರ ತಂದೆ ತಾಯಿಗಳಿಗೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಶಿವರಾಜ್ ಕುಮಾರ್ ಅವರ ತೀರ್ಮಾನ ಏನು ಒಂದು ಅವಶ್ಯಕತೆ ಇದೆ. ಶಿವರಾಜ್ ಕುಮಾರ್ ಅವರು ಒಂದೇ ಮಾತು ಹೇಳಿದ್ದಾರೆ ಪತ್ರಿಕೆಗಳಿಗೆ, ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳಿ. ಅದರಿಂದ ಇಲ್ಲಿ ಪ್ರಶ್ನೆ ರಾಜ್ಕುಮಾರ್ ಅವ್ರ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ಬಂಗಾರಪ್ಪನವ್ರ ಮಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರದ್ದೇ ಆದಂಥ ಬಂಗಾರಪ್ಪನವರು ಯಾವೊಂದು ವರ್ಗದ ಜನತೆಯ ಪರ ಹೋರಾಟ ಮಾಡ್ಕೊಂಬಂದಿದ್ದಾರೆ, ಆ ಒಂದು ಕಲ್ಪನೆಗಳನ್ನು ಸಂಪೂರ್ಣವಾಗಿ ಗುರಿ ಮುಟ್ಲಿಕ್ಕೆ ಆಗದೇ ಇರತಕ್ಕಂಥದ್ದು ಏನಿದೆ ಬಂಗಾರಪ್ಪನವರು, ಆ ಗುರಿಯನ್ನು ಮುಟ್ತಕ್ಕಂಥದ್ದಕ್ಕೆ ಇವತ್ತು ಅವ್ರ ಕುಟುಂಬದಲ್ಲಿ ಅಂತ ಒಂದು ನಿರ್ಣಯ ಮಾಡಿದಾಗ ಆದ್ಯತೆ ಕೊಡ್ತಾ ಇದ್ದೇವೆ. ಯಡಿಯೂರಪ್ಪನವ್ರನ್ನ ಎದುರಿಸಲಿಕ್ಕೆ ತಮಗೆ ಬಂಗಾರಪ್ಪನವರ ಕುಟುಂಬದ ವರ್ಚಸ್ಸು ಸಾಲದು, ಜೊತೆಗೆ ಶಿವರಾಜ್ ಕುಮಾರ್ ಅವರ ವರ್ಚಸ್ಸು ಬೇಕು. ಡಬಲ್ ಎಡ್ ಕ್ಯಾಲ್ಕುಲೇಷನ್. ಎಸ್, ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನಾನು ಶಿವರಾಜ್ ಕುಮಾರ್ ಅವ್ರಿಗೂ ಇವತ್ತು ಭೇಟಿ ಮಾಡಿದಾಗ ಒಂದೇ ಮಾತು ಹೇಳಿದೆ, ನಿಮ್ಮ ದುಡಿಮೆ ನಿಮ್ಮ ಹೆಸರನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಶಿವರಾಜ್ ಕುಮಾರ್ ಅವರು ಪ್ರಚಾರಕ್ಕೆ ಬರೋದಿಲ್ಲ. ಇಲ್ಲ, ನಾವು ಆ ವಿಷಯದಲ್ಲಿ ಆ ಕುಟುಂಬವನ್ನು ಹೊರಗೆ ತರ್ತಕ್ಕಂಥ ಕೆಲಸಕ್ಕೆ ಹೋಗೋದಿಲ್ಲ. ಶಿವರಾಜ್ ಕುಮಾರ್ ಅವ್ರಿಗೂ ನಾನು ಹೇಳಿದ್ದೇನೆ, ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳದೆ ಇವತ್ತು ನಾವು ಚುನಾವಣೆ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೇವೆ. ಸೊ ನನಗೆ ಅವರು ಯಾಕೆಂದರೆ ಶಿವರಾಜ್ ಕುಮಾರ್ ಅವರು ಒಂದು ಪಕ್ಷದ ಅಭಿಮಾನಿಗಳು ಅವ್ರಿಗೆ ಇರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದ ಜನತೆ ಎಲ್ಲ ಪಕ್ಷಗಳು ಆ ಕುಟುಂಬವನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಇವತ್ತು ಅದನ್ನು ನಾವು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಬಂಗಾರಪ್ಪನವ್ರ ಮಗಳು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಆ ಕುಟುಂಬದವರು ಅವರ ಕುಟುಂಬದ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಬಿಂಬಿಸ್ಕೋತಾರೆ. ಎಸ್, ಇದು ಕುಮಾರಸ್ವಾಮಿಯವರ ಒಂದು ಮಾತುಗಳು. ಬಹುತೇಕ ಕರ್ನಾಟಕದ ರಾಜಕಾರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಕೂಡ ಅವರು ಅನೇಕ ಹೋರಾಟಗಳನ್ನು, ಕನ್ನಡವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಕಲಿಸಬೇಕು ಅನ್ನುವಂಥ ಗೋಕಾಕ್ ಚಳವಳಿ ಹೋರಾಟದಿಂದ ಹಿಡಿದು ಅನೇಕ ವಿಚಾರಗಳಲ್ಲೂ ಕೂಡ ರಾಜ್ಕುಮಾರ್ ಒಂದು ಪ್ರಭಾವ, ಅವರ ಜನಪ್ರಿಯತೆ ಮತ್ತು ಜನರ ಅವರ ಬೆಂಬಲದೊಂದಿಗೆ ಅನೇಕ ಹೋರಾಟಗಳು ಮಾಡಿದ್ರು ಕೂಡ ರಾಜಕಾರಣಕ್ಕೆ ಅವರು ಅನೇಕ ಬಾರಿ ಹೇಳ್ತಂದ್ರು ಕೂಡ. ಸ್ವತಃ AK ಸುಬ್ಬಯ್ಯವರು ಕೂಡ ಕನ್ನಡ ನಾಡು ಪಕ್ಷವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಆ ಕಡೆ ಮುಖ ಮಾಡಲಿಲ್ಲ. ಸೊ ಇವತ್ತು ಡಾಕ್ಟರ್ ರಾಜ್ಕುಮಾರ್ ರಾಜಕೀಯಕ್ಕೆ ಯಾಕೆ ನಕಾರ ತೋರ್ತಾ ಬಂದರು? NTR MGR ರೀತಿ ಅವ್ರು ರಾಜಕಾರಣಕ್ಕೆ ಬರಲಿಲ್ವಾ? NTR MGR ಕಿಂತಲೂ ದೊಡ್ಡ ಒಬ್ಬ ನಟ, ಆ ರೀತಿಯ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಂಥವ್ರು, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಟನೆ ಮಾಡಲ್ಲ ಅಂತ ತೀರ್ಮಾನ ಕೈಗೊಂಡಂಥ ಡಾಕ್ಟರ್ ರಾಜ್ಕುಮಾರ್ ಯಾವ ರೀತಿ ತಮ್ಮ ಒಂದು 45 ವರ್ಷಗಳ ಸಿನಿಮಾ ರಂಗದಲ್ಲಿ ರಾಜಕಾರಣವನ್ನು ಯಾಕೆ ಅವರು ಒಳಗೆ ಸೇರಿಸ್ಕೊಳ್ಳಲ್ಲ? ಅದಕ್ಕೆ ಅನೇಕ ಕೆಲವು ಅಂಶಗಳು ಕೂಡ ಅದು ಕೂಡ ನೋಡ್ಕೊಂಡು ಬರ್ಬೋದು ನಾವು.
ಸೊ ರಾಜಕೀಯಕ್ಕೆ ರಾಜ್ಕುಮಾರ್ ನಕಾರ ಹೇಳ್ತಾ ಬಂದಿದ್ದು 1978ರಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧಿಸೋಕೆ ಡಾಕ್ಟರ್ ರಾಜ್ಗೆ ಜನತಾ ಮುಖಂಡರು ದುಂಬಾಲು ಬಿದ್ದರು. ಆದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಆ ದುಂಬಾಲಿಗೆ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಗೋಕಾಕ್ ಚಳವಳಿಗಾಗಿ ವಿಧಾನಸೌಧದ ಎದುರು ಮೊದಲ ಬಾರಿ ಡಾಕ್ಟರ್ ರಾಜ್ ಬಂದಾಗ ನಾಡಿನೆಲ್ಲೆಡೆ ಮಿಂಚಿನ ಸಂಚಾರ ಆಗಿತ್ತು. ಆ ಇಡೀ ಗೋಕಾಕ್ ವರದಿಗಾಗಿ ನಡೆದಂಥ ಒಂದು ದೊಡ್ಡ ಬೆಳಗಾವಿಯಿಂದ ಬೆಂಗಳೂರು ನಡೆದಂಥ ರ್ಯಾಲಿಗಳು, ಪಾದಯಾತ್ರೆ ಇರ್ಬೋದು, ಅನೇಕ ಹೋರಾಟಗಳು ಕೂಡ ಅಂತ ದೊಡ್ಡ ಸಂಚಲನವನ್ನು ತಂದಿದ್ದು. ಆದರೆ ರಾಜಕಾರಣಕ್ಕೆ ಅವರು ಯಾವುದೇ ಕಾರಣಕ್ಕೂ ಒಪ್ಪಲೇ ಇಲ್ಲ. ಕನ್ನಡ ನಾಡು ಪಕ್ಷಕ್ಕೆ ಎ ಕೆ ಸುಬ್ಬಯ್ಯ ಆಹ್ವಾನ ನೀಡಿದ್ರು, ಆದರೆ ಡಾಕ್ಟರ್ ರಾಜ್ಕುಮಾರ್ ಒಪ್ಪಲಿಲ್ಲ. ಎ ಕೆ ಸುಬ್ಬಯ್ಯನವರು ಕರ್ನಾಟಕದ ಮಟ್ಟಿಗೆ ಒಂದು ಪರ್ಯಾಯ ರಾಜಕಾರಣಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಬರ್ತಾರೆ ಅಂತ ವಿಶ್ವಾಸ ಇತ್ತು, ಪ್ರಯತ್ನ ಕೂಡ ಆಯಿತು. ಆದರೆ ಆ ಪ್ರಯತ್ನದಲ್ಲೂ ಕೂಡ ಡಾಕ್ಟರ್ ರಾಜ್ ಒಪ್ಪಿಗೆ ಕೊಡಲಿಲ್ಲ. 1985ರಲ್ಲಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ರಾಜ್ ಅಭಿಮಾನಿ ಸಂಘದ ವೆಂಕಟೇಶ್ ಪರಾಜಯ. ಆ ಸಂದರ್ಭದಲ್ಲೂ ಕೂಡ ಒಂದು ಪ್ರಯತ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ತೀರ್ಮಾನ ಕೈಗೊಳ್ಳಿತು. ಈಗೇನು ಈ ಸಂಜೆ ವೆಂಕಟೇಶ್ ಅಂತ ಕರಿತೀವಿ ಸಂಪಾದಕರು, ಆ ಸಂದರ್ಭದಲ್ಲಿ ನಿರ್ಣಯದ ಪ್ರಕಾರ ಅವರು ಮಲ್ಲೇಶ್ವರಂ ಸ್ಪರ್ಧೆ ಮಾಡ್ತಾರೆ, ಪರಾಜಯ ಆಗುತ್ತೆ. ರಾಮಕೃಷ್ಣ ಹೆಗಡೆ ಅಲೆಯಲ್ಲಿ ಸೋತು ಹೋಗ್ತಾರೆ. ರಾಮಕೃಷ್ಣ ಹೆಗಡೆ ಇಂಥ ರಾಜ್ಕುಮಾರ್ ನಾನು ನೋಡ್ಕೊಳ್ತೇನೆ, ಯಾವುದೇ ಜನರ ಒಂದು ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವರು ಚುನಾವಣೆ ನಿಲ್ಲಬಾರ್ದು, ಈ ರೀತಿಯ ಮಾತುಗಳನ್ನು ಆಡ್ತಾರೆ. ಕುಹಕದ ಮಾತುಗಳು ಡಾಕ್ಟರ್ ರಾಜ್ ವಿರುದ್ಧ ರಾಮಕೃಷ್ಣ ಹೆಗಡೆ ಆಡಿದ್ದು ಕೂಡ ಇದೆ. ನಾಡು ನುಡಿಗೆ ಸಂಕಟ ಬಂದಾಗಲೆಲ್ಲ ಹೋರಾಟಕ್ಕೆ ಸನ್ನದ್ಧರಾಗ್ತಾ ಇದ್ದದ್ದು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಮನೇಲಿದ್ದರೂ ಕೂಡ ಅವರನ್ನು ಹೊರಗಡೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಶಕ್ತಿಗಳು ಕೂಡ ಇತ್ತು. ಯಾಕಂತಂದ್ರೆ ಅಂಥದ್ದೊಂದು ಶಕ್ತಿ ಡಾಕ್ಟರ್ ರಾಜ್ಗಿತ್ತು. ಕೊನೆಗೂ NTR MGR ದಾರಿ ತುಳಿಲಿಲ್ಲ ಡಾಕ್ಟರ್ ರಾಜ್. ಯಾಕಂತಂದ್ರೆ ನಮ್ಮ ನೆರೆಯ ರಾಜ್ಯಗಳು, ಒಂದು ತಮಿಳುನಾಡು, ಮತ್ತೊಂದು ಕಡೆ ಆಂಧ್ರದಲ್ಲಿ NTR ಆಡಳಿತಕ್ಕೆ ಬಂದು ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ರು. ಹಾಗೆ ತಮಿಳುನಾಡಲ್ಲಿ ಕೂಡ MGR ಅಂಥದ್ದೇ ಒಂದು ಕ್ರಾಂತಿ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ ಮಾಡ್ತಾರೆ ಅನ್ನುವಂಥ ಚರ್ಚೆ ಇತ್ತು. ಆದರೆ ಅವರು ಆ ರೀತಿಯ ಯಾವುದೇ ನಿಲುವನ್ನು ಅಥವಾ ತೀರ್ಮಾನವನ್ನು ಕೈಗೊಳ್ಳದೆ ಹಾಗೆ ಉಳಿದು ರಾಜಕೀಯದಿಂದ ದೂರವೇ ಉಳ್ಕೊಂಡ್ರು. ಎಸ್, ಡಾಕ್ಟರ್ ರಾಜ್ ಕುಟುಂಬ ಇವತ್ತು ರಾಜಕೀಯಕ್ಕೆ ಎಂಟ್ರಿ ಆಗಿದೆ. ಡಾಕ್ಟರ್ ರಾಜ್ ಇದನ್ನು ಒಪ್ತಿದ್ರ ಇದ್ರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆದರೆ ಡಾಕ್ಟರ್ ರಾಜ್ ಕುಟುಂಬದ ರಾಜಕಾರಣಕ್ಕೆ ಬರಬಾರ್ದು. ಯಾಕಂದರೆ ರಾಜಕಾರಣ ಅನ್ನೋದೊಂದು ಅಸ್ಪೃಶ್ಯವಾಗಿ ಕಾಣಬೇಕಾ? ಇಂಥ ಎರಡು ಪ್ರಶ್ನೆಗಳು ನಮ್ಮ ಜೊತೆಗಿದ್ದಾವೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ಶಶಿಲ್ ಭಟ್ರು ಇದ್ದಾರೆ. ಶಶಿಲ್ ಭಟ್ರು ಸ್ವಾಗತ. ಹಾಗೆ ಕನ್ನಡ ನಾಡು ಪಕ್ಷವನ್ನು ಕಟ್ಟಿ ಪರ್ಯಾಯ ರಾಜಕಾರಣಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಂಥ ಧೀಮಂತ ನಾಯಕ ಎ ಕೆ ಸುಬ್ಬಯ್ಯ ನಮ್ಮ ಜೊತೆಗಿದ್ದಾರೆ. ಎ ಕೆ ಸುಬ್ಬಯ್ಯ ನಿಮ್ಗೆ ಕೂಡ ಸ್ವಾಗತ. ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ಮಾದೇವ್ ಪ್ರಕಾಶ್ ನಮ್ಮ ಜೊತೆ. ಮಾದೇವ್ ಪ್ರಕಾಶ್ ನಿಮಗೂ ಸ್ವಾಗತ. ಸೊ ಎ ಕೆ ಸುಬ್ಬಯ್ಯನವರು ನಿಮ್ಮ ಮೂಲಕ ಶುರು ಮಾಡ್ತೀನಿ. ಡಾಕ್ಟರ್ ರಾಜ್ ಅವರನ್ನು ಕರ್ಕೊಂಡು ಬರುವಂಥ ಪ್ರಯತ್ನ ಮಾಡಿದ್ರಿ, ಸಕ್ಸಸ್ ಆಗಲಿಲ್ಲ. ಕರ್ನಾಟಕದ ಮಟ್ಟಿಗೆ ಒಂದು ಪರ್ಯಾಯ ರಾಜಕಾರಣದ ಒಂದು ಬೀಜವನ್ನು ಬಿತ್ತುವಂಥ ಪ್ರಯತ್ನ ಮಾಡಿದ್ರಿ. ಡಾಕ್ಟರ್ ರಾಜ್ ಅನ್ನುವಂಥ ಒಂದು ದೊಡ್ಡ ಶಕ್ತಿಯನ್ನು ತರುವಂಥ ಪ್ರಯತ್ನ ಯಾಕೆ ಫೇಲ್ ಆದ್ರಿ? ಇವತ್ತು ರಾಜ್ ಕುಟುಂಬದ ಸೊಸೆ ಅಂದರೆ ರಾಜರ ಸೊಸೆ ಇವತ್ತು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಈಗ ತಾವು ಅಲ್ಲಿ ತೋರಿಸಿದ್ದು ರಾಜ್ಕುಮಾರ್ ಅವರನ್ನು ರಾಜಕೀಯಕ್ಕೆ ತರುವ ಪ್ರಯತ್ನ ಜನತಾ ಪಾರ್ಟಿಯವರಿಂದ ಪ್ರಾರಂಭ ಆಯಿತು ಅಂತ. ಆ ಜನತಾ ಪಾರ್ಟಿಯಲ್ಲಿ ಪ್ರಾರಂಭವಾದಾಗ ಅಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದೀನಿ. ನಾನು JH ಪಟೇಲ್ರು ಮತ್ತು PGR ಸಿಂಧ್ಯಾ, ಖಾದ್ರಿ ಶಾಮಣ್ಣವರು, ಕನ್ನಡಪ್ರಭ ಸಂಪಾದಕರು, ಇಷ್ಟು ಜನ ನಾವು ಮೈಸೂರಿಗೆ ಹೋಗಿ ಅವರಲ್ಲಿ ಎಲ್ಲೋ ಶೂಟಿಂಗ್ ಮೇಲಿದ್ದರು. ಅವ್ರದ್ದು ಅಶ್ಪ್ರಕಾಶ ಹೋಟೆಲ್ನಲ್ಲಿ ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಬನ್ನಿ ಅಂತ ನಾವು ಕರೆದಿದ್ದು. ಅದರಲ್ಲಿ ನಾನು ಪ್ರಧಾನ ಪಾತ್ರ ವಹಿಸಿದ್ದೀನಿ. ಆವಾಗ ಅವರು ಸಮಯ ತಗೊಂಡ್ರು, ಒಂದು ಸ್ವಲ್ಪ ದಿವಸ ಸ್ವಲ್ಪ ಟೈಮ್ ಕೊಡಿ ಅಂತ. ಟೈಮ್ ಕೊಟ್ಟು ಆದ ನಂತರ ಅವರು ಮತ್ತೆ ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಅಂದರೆ ಸ್ಪಷ್ಟವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ, ಈ ಒತ್ತಡಕ್ಕೆ ಒಳಗಾಗೋದು ಬೇಡ ಅಂಥೇಳಿ ಅವರು ತಪ್ಪಿಸ್ಕೊಂಡಿದ್ರು. ಅಂದರೆ ಅವರು ಸಂಪೂರ್ಣವಾಗಿ ನಿರಾಕರಣೆ. ಅಂದರೆ ಅನುಮಾನದಿಂದ ನೋಡ್ತಾ ಇದ್ದಾರೆ. ಅನುಮಾನದಿಂದ ನೋಡ್ತಾ ಇದ್ದಾರೆ. ಅನುಮಾನ ಅಲ್ಲ, ಮತ್ತೆ ಮತ್ತೆ ಒತ್ತಡ ಮಾಡ್ತಾರೆ, ಅದರಿಂದ ತಪ್ಪಿಸ್ಕೋಬೇಕು. ಆದ್ದರಿಂದ ಅವರು ಯಾರ ಕೈಗೂ ಸಿಕ್ಕದೆ ಒಂಥರ ಅಂಡರ್ಗ್ರೌಂಡ್ಗೆ ಹೋಗ್ಬಿಟ್ಟಿದ್ರು ಆ ಟೈಮ್ನಲ್ಲಿ. ಆಮೇಲೆ ಕಡೆಗೆ ಇಲ್ಲಪ್ಪ ನಾನೇ ಫೋನ್ ಮಾಡಿ ಮಾತಾಡಿದ್ದೆ, ಇಲ್ಲ ನಾನು ರಾಜಕೀಯಕ್ಕೆ ಬರೋದಿಲ್ಲ, ಸುಮ್ಮನೆ ಒತ್ತಾಯ ಮಾಡಬೇಡಿ ಅಂತ ಲಾಸ್ಟಿಗೆ ಹೇಳಿದ್ರು. ಆಮೇಲೆ ಇದು ಕನ್ನಡ ನಾಡು ಪಕ್ಷ ಕಟ್ಟಿದಾಗ ಅವ್ರದ್ದು ಅಭಿಮಾನಿಗಳಲ್ಲೆಲ್ಲ ಬಂದು ನಮ್ಮ ಮೀಟಿಂಗ್ನಲ್ಲಿ ಅವ್ರನ್ನ ಕರೀರಿ ಅಂತ ನನಗೆ ಒತ್ತಾಯ ಮಾಡ್ತಾಯಿದ್ರು. ಅದಕ್ಕೊಂದು ಪ್ರತಿಕ್ರಿಯೆ ಮಾಡಿದೆ. ಅದು ಕನ್ನಡ ನಾಡು ಪಾರ್ಟಿಗೆ ಅವರು ಬರೋದಿಲ್ಲ ಅಂತ ಹೇಳಿ ನನಗೆ 100ಕ್ಕೆ 100 ಗೊತ್ತಿದ್ದರಿಂದ ಅವ್ರನ್ನ ಕರೆಯುವಂಥ ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತಾನೇ ಇರಲಿಲ್ಲ. ಕೇವಲ ಆ ಅಲ್ಲಿ ಪಾರ್ಟಿ ಮೀಟಿಂಗ್ನಲ್ಲಿ ಒತ್ತಡ ಮಾಡ್ತಾ ಇದ್ದಾಗ ಅವರಿಗೆ ಒಂದು ಪ್ರತಿಕ್ರಿಯೆ ರೂಪದಲ್ಲಿ ಆಯ್ತಪ್ಪ ಬರಲಿ ಅವರು, ಭಾಳ ತುಂಬ ಸಂತೋಷ. ಅವರು ಅದಕ್ಕಿಂತ ಹಿಂದೆ ಹೇಳಿದರು, ಬಂಗಾರಪ್ಪನವ್ರು ಕರೆದಿದ್ರು. ಬಂಗಾರಪ್ಪನವ್ರು ಕರೆದದ್ದು ಇಲ್ಲಿ ಬಿಟ್ಟು ಹೋಯ್ತು. ಬಂಗಾರಪ್ಪನವರು ಪಕ್ಷಕ್ಕೆ ರಾಜ್ಕುಮಾರ್ ಅವ್ರನ್ನ ಕರೆದಿದ್ರು. ಆವಾಗ ರಾಜ್ಕುಮಾರ್ ಕ್ರಾಂತಿರಂಗ ಇದ್ದಾಗ
ಆಗ ರಾಜ್ಕುಮಾರ್ ಏನು ಮಾತು ಹೇಳಿದರು ಅಂದರೆ, ಅವರು ಬಂಗಾರಪ್ಪನವ್ರು ಕರೀತಾರೆ, ಏನು ನಾನು ಅವ್ರು ಕುದುರೆ ಆಗಬೇಕಾ, ನಾನು ಕುದುರೆ ಅವ್ರ ಸವಾರಿ, ಅದಕ್ಕೆಲ್ಲ ನಾನು ಹೋಗೋಲ್ಲ ಅಂತ ಹೇಳಿದ್ರು. ಹೀಗೆ ಬಂಗಾರಪ್ಪನವ್ರಿಗೆ ಉತ್ತರ ಕೊಟ್ಟಿದ್ರು. ಆ ಉತ್ತರದ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ಇಲ್ಲಿ ಬಂದರೆ ಅವರೇನು ಕುದುರೆ ಆಗಬೇಕಾಗಿಲ್ಲ, ನಾನೇ ಕುದುರೆ ಆಗ್ತೀನಿ, ಅವರೇ ಸವಾರಿ ಮಾಡಲಿ. ಬಂಗಾರಪ್ಪ ಹೇಳಿದ್ದು ನೀವು ಹೇಳಿದ್ದು. ನಾನು ಅವರಿಗೆ ಹೇಳಿದೆ, ನಮ್ಮ ಅಲ್ಲಿರುವಂಥ ಕಾರ್ಯಕರ್ತರ ಒತ್ತಡಕ್ಕೆ ಉತ್ತರದ ರೂಪದಲ್ಲಿ, ಪ್ರತಿಕ್ರಿಯೆ ರೂಪದಲ್ಲಿ ಹೇಳಿದೆ. ಅದನ್ನು ನಾನು ಅವರು ಬರ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡಿರಲಿಲ್ಲ, ಬರಬೇಕು ಅಂತ ಹೇಳುವ ಅಪೇಕ್ಷೆನೂ ಇರಲಿಲ್ಲ ಅವಾಗ, ಯಾಕೆಂದರೆ ಅವ್ರು ಬರೋದಿಲ್ಲ ಅಂತ ಗೊತ್ತಿತ್ತು ನಿಮಗೆ. ಗೊತ್ತಿತ್ತು. ಎಸ್, ನಾನು ಸುಬೇರ್ ಮುಂದಿನ ಹಂತದಲ್ಲಿ ಅನೇಕ ವಿಷಯ ಚರ್ಚೆ ಮಾಡ್ತೀನಿ. ಶಶಿ ಭಟ್ರೆ, ಈಗ ಅಪ್ಪ ಹಾಕಿದ ಆಲದ ಮರವೇ ಆದರ್ಶ ಅಂತ ಅಲ್ಲ ಅಂತ ಹೇಳಿದ್ದಾರೆ ಶಿವರಾಜ್ ಕುಮಾರ್. ನಮ್ಮ ತಂದೆಯವ್ರ ರಾಜಕಾರಣ ಇಷ್ಟ ಇಲ್ಲದೆ ಇರ್ಬೋದು, ಹಾಗಿಲ್ಲದೆ ಹೋಗಿದ್ರೆ ಬಂಗಾರಪ್ಪನವ್ರ ಮಗಳನ್ನು ಸೊಸೆಯಾಗಿ ತರ್ತಿರ್ಲಿಲ್ಲ. ಅನೇಕ ರಾಜಕೀಯ ನಾಯಕರು ರಾಜ್ಕುಮಾರ್ ಜೊತೆ ಸಂಪರ್ಕ ಇದ್ದು ಬರ್ತಿದ್ರು, ಮಾತಾಡ್ತಿದ್ರು. ಸೊ ನನ್ನ ಹೆಂಡತಿ ಇವತ್ತು ರಾಜಕೀಯಕ್ಕೆ ಹೋಗೋದಾಗ ಹೋಗಿ ಗೋ ಹೆಡ್ ಅಂತ ಹೇಳಿದ್ದೀನಿ, ನಾನು ಪ್ರಚಾರ ಮಾಡ್ತೀನಿ. ಹಾಗಾದ್ರೆ ಯಾಕೆ ಅಷ್ಟೊಂದು ತುಂಬ ಮಡಿ ರೀತಿ ರಾಜ್ಕುಮಾರ್ ಕುಟುಂಬ ನೋಡಬೇಕು? ಅಂದರೆ ರಾಜಕುಟುಂಬ ಅಂದರೆ ರಾಜಕಾರಣ ಅಂದರೆ ಅದೊಂದು ದೊಡ್ಡ ಅಸ್ಪೃಶ್ಯವಾಗಿ ಕಾಣುವಂಥದ್ದ? ರಾಜಕಾರಣಕ್ಕೆ ಬರೋ ತಪ್ಪ? ನಾನು ರಾಜ್ಕುಮಾರಿಂದ ಇವ್ರು ಹೇಳಿದ್ದರಿಂದ ಪ್ರಾರಂಭ ಮಾಡಿ ಅದಕ್ಕೊಂದು ವೇದಿಕೆಯನ್ನು ನಿರ್ಮಿಸ್ತೇನೆ. ರಾಜ್ಕುಮಾರ್ ರಾಜಕೀಯಕ್ಕೆ ಯಾಕೆ ಬಂದಿರಲಿಲ್ಲ ಅಂದರೆ, ಇಡೀ ರಾಜ್ಕುಮಾರ್ ವ್ಯಕ್ತಿತ್ವದಲ್ಲಿ ಅವರು ಕನ್ನಡದ ಕೇವಲ ನಟ ಮಾತ್ರ ಆಗಿರಲಿಲ್ಲ, ಅವರು ಒಂದು ಸಾಂಸ್ಕೃತಿಕ ರಾಯಭಾರಿ ಕೂಡ ಆಗಿದ್ರು ಅನ್ನೋದು. ಅವರ ಈ ಸಿನಿಮಾಗಳ ಮೂಲಕ ಅವರು ಯಾವ ಮೌಲ್ಯಗಳನ್ನು ಹೇಳ್ತಿದ್ರು ಅದು ಬಹಳ ಮುಖ್ಯವಾದ. ಆ ಕಾರಣಕ್ಕೆ ನನಗೆ ಅವ್ರ ಬಗ್ಗೆ ಗೌರವ ಇದೆ, ಸಾಮಾಜಿಕ ಮೌಲ್ಯಗಳಿತ್ತು. ನನಗೆ ಆ ಬಗ್ಗೆ ಗೌರವ ಇದೆ, ನಾನು ಭಾಳ ಮೆಚ್ಚಿಕೊಂಡವನು. ಆದರೆ ರಾಜ್ಕುಮಾರ್ ಒಳಗೆ ಒಂದು ರೀತಿಯ ಮುಗ್ಧತೆ ಮತ್ತು ದಡ್ಡತನ ಎರಡೂ ಇತ್ತು. ಸೊ ಆದರೆ ಮುನ್ನುಗ್ಗುವ ಮನಸ್ಥಿತಿ ಅವರಿಗೆ ಇರಲೇ ಇಲ್ಲ. NTR MGR ತರ ಇರಲಿಲ್ಲ. ಯಾಕೆ, ಇನ್ನೊಂದು ಅವರ ಕುಟುಂಬದಲ್ಲಿ ಚಿನ್ನೇಗೌಡರು ಏನಿದ್ರು, ಚಿನ್ನೇಗೌಡರಿಗೆ ರಾಜ್ಕುಮಾರ್ನ ರಾಜಕೀಯಕ್ಕೆ ತರಬಹುದು ಅನ್ನೋ ಒಂದು ಆಸೆ ಇದ್ದು ಅವರು ರಾಜಕಾರಣಿಗಳ ಸಂಪರ್ಕದಲ್ಲಿದ್ದವರು. ಆದರೆ ಪಾರ್ವತಮ್ಮ ಆಗಲಿ ಉಳಿದವರಿಗಾರೆ ಆಸಕ್ತಿ ಇರಲಿಲ್ಲ. ಸೊ ಈ ಕಾರಣಕ್ಕೆ ರಾಜ್ಕುಮಾರ್ ಬಂದುಬಿಟ್ರೆ ಕರ್ನಾಟಕದ ರಾಜಕೀಯ ಬದಲಾಗ್ಬಿಡ್ತಿತ್ತು ಅಂತ ನಾವು ನಂಬಿಲ್ಲ. ಕರ್ನಾಟಕದ ಜನ ಬೇರೆ. ಈಗ ಅವ್ರ ಕುಟುಂಬದವ್ರು ಬಂದ ತಕ್ಷಣ ಗ್ರೇಟ್ ಬದಲಾವಣೆ ಆಗ್ಬಿಡುತ್ತೆ ಅನ್ನೋ ನಂಬಿಕೆ, ಹುಚ್ಚುತನ ಕೂಡ ನನಗಿಲ್ಲ. ಯಾಕಿಲ್ಲ ಅಂದರೆ, ಬಂಗಾರಪ್ಪನವರೇ ಆಗಲಿ ಅಥವಾ ರಾಜ್ಕುಮಾರ್ ಅವರ ಕುಟುಂಬವರೇ ಆಗಲಿ, ಅವ್ರು ಯಾವತ್ತೂ ಕೂಡ ರಾಜ್ಕುಮಾರ್ ಕುಟುಂಬದವರು ಈಗಿರುವ ಯಾರೂ ಕೂಡ ರಾಜ್ಕುಮಾರ್ ಅವರ ವ್ಯಾಲ್ಯೂವನ್ನು ಪ್ರತಿನಿಧಿಸ್ತಾ ಇಲ್ಲ. ಸಂಬಂಧನೇ ಇಲ್ಲ, ಅವ್ರ ಮುಂದುವರಿಕೆ ಅಲ್ಲ. ಹಾಗೆ ಬಂಗಾರಪ್ಪನನ್ನು ನಾನು ಸಣ್ಣಿಂದ ನೋಡಿದ್ದೀನಿ. ನಾನು ಬಾಲಕರಾದ ಕಾಲದಿಂದ ನನ್ನ ಪಕ್ಕದ ತಾಲೂಕಿನವರು. ಬಂಗಾರಪ್ಪನವರಿರುವ ಹೋರಾಟ, ಕಿಚ್ಚು, ನಂಬಿಕೆ ನಂತರ ಏನಾದರೂ ಬೇರೆ, ಅದು ಯಾವುದು ಕೂಡ ಅವ್ರ ಕುಟುಂಬದವ್ರಿಗಿಲ್ಲ. ಅವ್ರು ಬೆಳೆದಿದ್ದೇ ಬೇರೆ. ಆದ್ದರಿಂದ ಇವರಿಬ್ಬರು ಕೂಡ ರಾಜ್ಕುಮಾರ್ ಮತ್ತು ಬಂಗಾರಪ್ಪನವರ ಬದುಕಿನ ಅವರು ಕೇವಲ ಅವರ ರಕ್ತ ಸಂಬಂಧಿಗಳೇ ಹೊರತು ಅವರ ಮೌಲ್ಯಗಳ ಮುಂದುವರಿಕೆ. ಪ್ರಕಾಶ್ ರೇ, ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಶಿವರಾಜ್ ಕುಮಾರ್ ತಮ್ಮ ತಾಯಿ ಜೊತೆ ಮಾತಾಡಿ ನಮ್ಮ ಜೊತೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ನಾವು ಅವರೊಬ್ಬ ಪಕ್ಷದ ಪರವಾಗಿ ನಾವು ಯೂಸ್ ಮಾಡ್ಕೊಳ್ಳಲ್ಲ, ಅವರಿಗೆ ಎಲ್ಲ ಪಕ್ಷದ ಅಭಿಮಾನಿಗಳಿದ್ದಾರೆ ಅನ್ನುವಂಥದ್ದು. ಇವತ್ತು ಶಿವರಾಜ್ ಕುಮಾರ್ ಒಪ್ಪಿದ್ದಾರೆ, ನಾನು ನನ್ನ ಹೆಂಡತಿ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ, ಸೊ ಅವರ ಕೊಡುಗೆ ಭಾಳ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಒಪ್ಪಿತ ನಿರ್ಧಾರ ಅಂತ ಅನಿಸುತ್ತಾ ತಮಗೆ? ಪ್ರಾಯಶಃ ಒಪ್ಪಿರಬಹುದು. ಇಲ್ಲಿ ನಾವು ರಾಜ್ಕುಮಾರ್ ಹಿನ್ನೆಲೆ ಒಳಗೆ ಅವರ ಕುಟುಂಬದ ನಿರ್ಧಾರವನ್ನು ನಾವು ನೋಡಬೇಕಾಗುತ್ತೆ. ರಾಜ್ಕುಮಾರ್ ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದದ್ದು. ಒಬ್ಬ ಸಾಮಾನ್ಯ ರಂಗಭೂಮಿ ನಟನಾಗಿದ್ದುಕೊಂಡು ಹಂತ ಹಂತವಾಗಿ ಚಲನಚಿತ್ರರಂಗದಲ್ಲಿ ಬೆಳೀತಾ ಬಂದರು. ಎಲ್ಲಿವರೆಗೆ ಬೆಳೆದ್ರು ಅಂತ ಹೋದರೆ ಅವರು ಕರ್ನಾಟಕ ಚಲನಚಿತ್ರೋದ್ಯಮದ ಅಂದರೆ ಸಾಂಸ್ಕೃತಿಕ ಬದುಕಿನ ಸಾರ್ವಭೌಮ ಆದರು. ಅಷ್ಟು ಎತ್ತರಕ್ಕೆ ರಾಜ್ಕುಮಾರ್ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಒಬ್ಬ ಹಂಬಲ್ ಆಗಿದ್ದವನು. ನೀವು NTR ಮತ್ತು MGRಗೆ ರಾಜ್ಕುಮಾರ್ನ ಹೋಲಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. NTR MGR ಅವರು ಇಬ್ಬರಿಗೂ ಚಲನಚಿತ್ರರಂಗದಲ್ಲೇ ಪ್ರಬಲ ಪ್ರತಿಸ್ಪರ್ಧಿಗಳಿದ್ದರು. ಆದರೆ ರಾಜ್ಕುಮಾರ್ಗೆ ಚಲನಚಿತ್ರರಂಗದಲ್ಲಿ ಪ್ರಬಲ ಪ್ರತಿಸ್ಪರ್ಧಿಗಳೇ ಇರಲಿಲ್ಲ. ಅನಭಿಷಕ್ತ ಸಾರ್ವಭೌಮ. ಜೊತೆಗೆ ಅವರು ರಾಜ್ಕುಮಾರ್ ಬಗ್ಗೆ ಕರ್ನಾಟಕದ ಜನತೆಗೆ ಎಂಥ ಪ್ರೀತಿ ಇತ್ತು ಅನ್ನೋದಕ್ಕೆ ಗೋಕಾಕ್ ಚಳವಳಿ 1982ರ ಸಂದರ್ಭದಲ್ಲಿ ಕ್ಷೀಣಿಸುವಂತಹ ಪರಿಸ್ಥಿತಿ ಒಳಗಿತ್ತು, ದುರ್ಬಲ ಆಗ್ತಾ ಇತ್ತು, ಕರ್ಕೊಂಡು ಹೋಗ್ತಾರೆ ಅವರು. ಹೌದು, ಅಂತಹ ಸಂದರ್ಭದಲ್ಲಿ ರಾಜ್ಕುಮಾರ್ ಚಳವಳಿಗೆ ಪ್ರವೇಶ ಮಾಡಿದ ತಕ್ಷಣ ಇಡೀ ಚಳವಳಿಯಲ್ಲಿ ವಿದ್ಯುತ್ ಸಂಚಾರ ಆಯಿತು. ತೂಕಡಿಸ್ತಾ ಇದ್ದಂತಹ ಕರ್ನಾಟಕ ಎದ್ದು ನಿಲ್ತು. ಅಂದರೆ ಅದರ ಅರ್ಥ ಏನು ಅಂತಂದರೆ ಅಖಂಡ ಕರ್ನಾಟಕ ರಾಜ್ಕುಮಾರ್ ಅವರ ಜೊತೆಗಿತ್ತು. ಆದ್ದರಿಂದ ರಾಜ್ಕುಮಾರ್ಗೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ನಾನು ಅಖಂಡ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಆಗಬೇಕೇ ಹೊರತು ಯಾವುದೋ ಒಂದು ಗುಂಪಿನ ಸೆಕ್ಟೇರಿಯನ್ ಲೀಡರ್ ಆಗೋದು ಬೇಡ ಅನ್ನೋದು ರಾಜ್ಕುಮಾರ್ ಅವರಲ್ಲಿ ಅಂತರ್ಗತ. ಹಾಗಾದರೆ ಮಾಧವ ಪ್ರಕಾಶ್ ರೇ, ಇಂದಿರಾ ಗಾಂಧಿ ಅಂತ ಒಬ್ಬ ಮಹಾನ್ ನಾಯಕಿ ವಿರುದ್ಧ ರಾಜ್ಕುಮಾರ್ ಅಂತ ನಿಲ್ಲಿಸುವಂಥ ಪ್ರಯತ್ನ ಆಯ್ತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಅಲೆ ಇತ್ತ ಅಂತ? ಡೆಫಿನೆಟ್ ಆಗಿ ರಾಜ್ಕುಮಾರ್ ಅವತ್ತೇನಾದರೂ ಇಂದಿರಾ ಗಾಂಧಿ ಅವರ ವಿರುದ್ಧ ನಿಂತಿದ್ದರೆ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಆಗ್ತಾ ಇತ್ತು.
ಅಂಥದ್ದೊಂದು ವ್ಯಾಪಕವಾದ ಬೆಂಬಲ ರಾಜ್ಕುಮಾರ್ ಅವರಿಗೆ ಸಿಗ್ತಾ ಇತ್ತು. ಆದರೆ ಚುನಾವಣೆಯಲ್ಲಿ ಗೆದ್ದಿದ್ರೆ ರಾಜ್ಕುಮಾರ್ ಒಬ್ಬ ಕಲಾವಿದನಾಗಿ ಸೋತು ಹೋಗ್ತಾ ಇದ್ರು. ಆ ಕಾರಣದಿಂದಲೇ ರಾಜ್ಕುಮಾರ್ ಅವರು ನಾನು ಕಲಾವಿದನಾಗಿ ಅನಭಿಷಕ್ತ ಅಂದ್ರೆ ಸಂಶಯ ಪಡ್ತಾನೆ ಉಳ್ಕೊಂಡ್ಬಿಟ್ರು ಅಂತ. ಹೌದು, ಕಲಾವಿದನಾಗಿ ಅನಭಿಷಕ್ತ ಸಾರ್ವಭೌಮ ಆಗಿ ಉಳಿಬೇಕೆ ಹೊರತು ನನಗೆ ರಾಜಕೀಯ ಸಾರ್ವಭೌಮತ್ವ ಬೇಡ ಅನ್ನುವಂತಹ ಖಂಡಿತ ಮತ್ತಷ್ಟು ಮಾತಾಡ್ತೀನಿ. ಶಬ್ದವೇದಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ, ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದ ಜನ ಹಿಂದೆ ಮುಂದೆ. ಅಂದ್ರೆ ಈ ರೀತಿಯ ರಾಜಕೀಯ ಸಂದೇಶ ಮತ್ತು ಸಾಮಾಜಿಕ ಸಂದೇಶಗಳನ್ನು ಕೊಡ್ತಾನೆ ರಾಜಕಾರಣವನ್ನು ದೂರದಿಂದ ನೋಡ್ತಾ ಬಂದಂತ ಡಾಕ್ಟರ್ ರಾಜ್ಕುಮಾರ್. ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು.